ಇದೊಂದು ಮುದ್ದಾದ ಸಂಸಾರ. 3 ವರ್ಷಗಳ ಹಿಂದಷ್ಟೇ ಹಸೆಮಣೆ ಏರಿ ನೂರಾರು ಕನಸು ಕಂಡಿದ್ದ ಜೋಡಿ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಜಯನಗರ ಬಡಾವಣೆಯ ಆ ಮನೆಯಲ್ಲಿ ಸದಾ ಮಗುವಿನ ಕಿಲಕಿಲ ನಗು ಕೇಳಿ ಬರ್ತಿತ್ತು. ಆದರೆ ಇಂದು ಬೆಳ್ಳಂಬೆಳಗ್ಗೆ ಕೇಳಿ ಬಂದ ಒಂದು ಸುದ್ದಿ ಇಡೀ ಜಿಲ್ಲೆಯನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ. ಕಣ್ಬಿಟ್ಟು ಈ ಸುಂದರ ಪ್ರಪಂಚವನ್ನ ನೋಡುತ್ತಿದ್ದ 2 ವರ್ಷದ ಹಸುಗೂಸನ್ನ ಹೆತ್ತವರೇ ಕೊಲ್ಲಲು ಯತ್ನಿಸಿ ತಾವು ಸಾವಿನ ಮನೆ ಸೇರಿದ್ದಾರೆ. ಹೌದು, ಹೊಸಕೋಟೆ ಗ್ರಾಮದ ದರ್ಶನ್ ಮತ್ತು ದಿವ್ಯಶ್ರೀ ದಂಪತಿ ನಡುವೆ ಅದೇನಾಗಿತ್ತೋ ಏನೋ. ಕ್ಷಣಿಕ ಆವೇಶದಲ್ಲಿ ಅದೆಂತಹ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ದರೆಂದರೆ, ತಾವು ಸಾಯುವ ಮುನ್ನ ತಮ್ಮ ಪ್ರೀತಿಯ ಕಂದಮ್ಮನನ್ನು ತಾವೇ ಉಸಿರುಗಟ್ಟಿಸಿ ಕೊಲ್ಲಲು ಮುಂದಾಗಿದ್ದಾರೆ. ಹೆತ್ತ ಕೈಗಳೇ ಮಗುವಿನ ಕತ್ತು ಹಿಸುಕಿವೆ. ಮಗು ಅಸ್ವಸ್ಥಗೊಂಡು ಪ್ರಜ್ಞೆ ತಪ್ಪಿ ಬಿದ್ದಾಗ ಮಗು ಸತ್ತೇ ಹೋಯಿತು ಎಂದು ಭಾವಿಸಿದ ಆ ದಂಪತಿ ಮಗು ಅನಾಥವಾಗಬಾರದು ಎಂಬ ತಪ್ಪು ಕಲ್ಪನೆಯಲ್ಲಿ ತಾವೂ ಕೂಡ ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ನೋಡಿ, ವಿಧಿಯ ಆಟವೇ ಬೇರೆಯಾಗಿತ್ತು. ಮಗು ಯಮನ ಕಣ್ಣಿಗೆ ಮಣ್ಣೆರೆಚಿತೋ ಅಥವಾ ಯಮನ ಕರುಳೆ ಚುರುಕೆಂದು ಕೈ ಬಿಟ್ಟಿತೋ, ಪವಾಡದ ರೀತಿಯಲ್ಲಿ ಮಗು ಉಸಿರಾಡಲು ಆರಂಭಿಸಿದೆ. ಸಾವಿನ ಮನೆಯಲ್ಲಿ ಹೆತ್ತವರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದರೂ ಆ ಕಂದಮ್ಮ ಮಾತ್ರ ಸಾವನ್ನು ಗೆದ್ದು ಬಂದಿದೆ. ಹೆತ್ತವರೇ ಕುತ್ತಿಗೆ ಹಿಸುಕಿದ್ದರೂ ಏನೂ ಅರಿಯದ ಆ ಕಂದಮ್ಮ ಆಕಾಶ ನೋಡುತ್ತಿತ್ತು. ಜೀವದಾತ ಆ ದೇವರು ಮಾತ್ರ ಕೈ ಬಿಟ್ಟಿಲ್ಲ. ಮಗು ಬದುಕಿದೆ ಎನ್ನುವ ಸುದ್ದಿ ಕೇಳಿ ಒಂದು ಕ್ಷಣ ಸಮಾಧಾನವಾದರೂ ಆ ಮಗು ಈಗ ಹೆತ್ತವರಿಲ್ಲದೆ ಅನಾಥವಾಗಿದೆ ಎನ್ನುವ ಸತ್ಯ ಎದೆಯನ್ನ ನಡುಗಿಸುವಂತಿದೆ. ಸದ್ಯ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಇಡೀ ಕುಟುಂಬಸ್ಥರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿದೆ. ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳು ಒಂದು ಸುಂದರ ಸಂಸಾರವನ್ನೇ ಬಲಿ ಪಡೆದಿದೆ. ದರ್ಶನ್ ಮತ್ತು ದಿವ್ಯಶ್ರೀ ದುಡುಕಿದ ನಿರ್ಧಾರಕ್ಕೆ ಈಗ ಆ ಅಮಾಯಕ ಮಗು ಒಂಟಿಯಾಗಿದೆ. ಜೀವನದ ಸಂಕಷ್ಟಗಳಿಗೆ ಆತ್ಮಹತ್ಯೆ ಎಂದಿಗೂ ಪರಿಹಾರವಲ್ಲ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಒಮ್ಮೆ ಯೋಚಿಸಿದ್ದರೆ ಆ ಮಗು ಇಂದು ಹೆತ್ತವರ ಮಡಿಲಲ್ಲಿ ನಗುತ್ತಿತ್ತು. ಈಗ ಕೆಆರ್ ಪೇಟೆ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆ ಮುಂದುವರಿಸಿದ್ದಾರೆ. ಸಾವನ್ನೇ ಗೆದ್ದು ಬಂದ ಆ ಮಗುವಿಗೆ ಈಗ ಮರುಜನ್ಮ ಸಿಕ್ಕಂತಾಗಿದೆ.